ನನ್ನ ಹೆಸರು ಮಧುಸೂದನ್ ಅಂತೇಳಿ. ನಾನು RTIನಲ್ಲಿ RTI ಕಾರ್ಯಕರ್ತ. ನಾನು ನಮ್ಮೂರು ತಾಳಗುಪ್ಪದಲ್ಲಿ ಈ ಹಿಂದೆ 2022ರಲ್ಲಿ ಒಂದು ನಿವೇಶನ ಹಂಚಿಕೆಯಲ್ಲಿ ಅವ್ಯವಹಾರ ಆಗಿತ್ತು ಅಂತ ಹೇಳಿ ನಾನು ಎಲ್ಲ ಅಧಿಕಾರಿಗಳಿಗೂ ನಾನು RTIನಲ್ಲಿ ಮಾಹಿತಿ ಕೇಳಿ ಅದರ ಅವ್ಯವಹಾರದ ಬಗ್ಗೆ ನಾನು ಅರ್ಜಿಯನ್ನು ಮಾಡಿರ್ತೇನೆ. ಅದರ ಫಲವಾಗಿ ಒಂದು 3 ತಿಂಗಳ ಹಿಂದೆ EO ಸಾಹೇಬರು 4 ಜನ ಅಧಿಕಾರಿಗಳನ್ನು ಕಳಿಸ್ತಾರೆ. ಇದಕ್ಕಿಂತ ಮುಂಚೆ 2 ಜನ ಅಧಿಕಾರಿಗಳನ್ನು ಕಳಿಸಿ ಅದು ಯಾವುದೇ ಹುರುಳಿಲ್ಲ ಅಂತ ಬರೆದಿದ್ರು. ಅಷ್ಟರ ಮೇಲೆ ನಾನು ಮತ್ತೆ ಕಾನೂನು ಹೋರಾಟ ಮಾಡಿ ಅವರಿಗೆ ಪ್ರೆಸ್ ಮೀಟ್ ಮಾಡಿರ್ತೇನೆ. ಇದರ ಫಲವಾಗಿ 4 ಜನನ ಕಳಿಸಿರ್ತಾರೆ. ಅವ್ರು 4 ಜನ ಬಂದು ಈ ಒಂದು ಸರ್ವೆ ನಂಬರ್ 137ರಲ್ಲಿ ಕೆಲವು ಲೋಪದೋಷಗಳು ಮತ್ತು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ವರದಿ ಮಾಡಿರ್ತಾರೆ. ಆ ವರದಿಯಲ್ಲಿ ಏನೇನಿದೆ ಅಂತ ಹೇಳಿದರೆ SC ST ಅವರಿಗೆ 3 ಮನೆ ಹಂಚಿಕೆ ಆಗಬೇಕಿತ್ತು. ಅದರಲ್ಲಿ 1 ಮನೆ ಕೊಟ್ಟಿರ್ತಾರೆ. ಸುಮಾರು ಜನ 7-8 ಜನ ಅಪ್ಲಿಕೇಶನ್ನೇ ಹಾಕಿರಲ್ಲ, ಅಂಥವ್ರಿಗೆ ಕೊಟ್ಟಿದ್ದಾರೆ. ಅದೆಲ್ಲದು ಈಗ ಇವರು ಯಾರು ಈ 4 ಜನ ಅಧಿಕಾರಿಗಳ ತಂಡ CSಗೆ ವರದಿ ಮಾಡಿದೆ. ಅದು ಹೆಚ್ಚು ಕಡಿಮೆ ಅದು ವಜಾ ಆಗೋ ಹಂತದಲ್ಲೂ ಇದೆ. ಇದೊಂದು ಒಳ್ಳೆಯ ಸುದ್ದಿ ಜನತೆಗೆ. ಒಳ್ಳೆಯ ಸುದ್ದಿ ಜೊತೆಗೆ ಮೊನ್ನೆ 2ನೇ ತಾರೀಕು ನಮ್ಮ ಮನೆಗೆ ಎರ್ಟಿಗಾ ಕಾರಲ್ಲಿ ಆ ಎರ್ಟಿಗಾ ಕಾರ್ KA 15A7886 ಈ ಕಾರಲ್ಲಿ 4 ಜನ ದುಷ್ಕರ್ಮಿಗಳು ಬಂದು ರಾತ್ರಿ 11 ಗಂಟೆ ಸರಿಯಾಗಿ 11:30 ಅಷ್ಟೊತ್ತಿಗೆ ಬಂದು ಬಾಗಿಲು ಬಡಿದು ಮಲಗಿದ್ದವ್ರನ್ನ ಎಬ್ಬಿಸಿ ಕೊಲೆ ಬೆದರಿಕೆ ಹಾಕೋದು. ಮತ್ತು ಈ ಕೇಸಿಗೆ ಸಂಬಂಧಪಟ್ಟಂತೆ ನೀನು ಏನು ಅರ್ಜಿಯನ್ನು ಹಾಕಿದೆಯಾ ಎಲ್ಲ ಕಡೆ, ಆ ಅರ್ಜಿಯನ್ನು ನೀನು ವಾಪಸ್ ತಗೊಳ್ಬೇಕು. ವಾಪಸ್ ತಗೊಂಡಿಲ್ಲ ಅಂತ ಹೇಳಿದರೆ ನಿನಗೆ ನಾವು ಬೇರೆ ರೀತಿಯಲ್ಲಿ ಕ್ರಮ ತಗೊಳ್ತೀವಿ ಅಂತೇಳಿ ನಮ್ಮ ಮನೆ ಬಾಗಿಲು 2 ಜನ ನಮ್ಮನ್ನು ಎಬ್ಬಿಸಿ ಒಂದು ರೀತಿಯ ಅಶಾಂತಿಯನ್ನು ಮಾಡಿದ್ದಾರೆ. ಅದೇ ದಿನ ನಾನು 11:30 ಸಾಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲೆ ಮಾಡಿದ್ದೀನಿ. ಅದು ಈಗ ತನಿಖೆ ಹಂತದಲ್ಲೂ ಇದೆ. ನಾನು ಹೇಳ್ತಾ ಇರೋದು ಅದು FIR ಆಗಲೇಬೇಕು ಅಂತ ನಾನು ಮಾನ್ಯ ಪೊಲೀಸರಲ್ಲಿ ಮತ್ತು ಜಿಲ್ಲಾ ಪೊಲೀಸ್ ಇವರಲ್ಲೂ ನಾನು ಮನವಿ ಮಾಡಿದ್ದೇನೆ. ನಮ್ಮ ವಿಷಾದ ಸುದ್ದಿ ಏನಂತ ಹೇಳಿದರೆ, ಇಂಥ ಸಣ್ಣ ಹಳ್ಳಿಯಲ್ಲೇ ಈ ಜನಗಳು ಈ ಥರ ಗೂಂಡಾ ವರ್ತನೆ ಮಾಡ್ತಾರೆ. ಈಗ ನಾವು ನ್ಯಾಯ ಕೇಳೋರು ಯಾರಿದ್ದಾರೆ? ಈಗ ಈ ಥರ ನ್ಯಾಯ ಕೇಳೋರ ಧ್ವನಿಯನ್ನು ಇವರು ಹತ್ತಿಕ್ತಾ ಇರೋದು ಎಷ್ಟರ ಮಟ್ಟಿಗೆ ಒಂದು ಸಂದೇಶವನ್ನು ನಾವು ಕೊಡ್ತಾ ಇದೆ ಅಂತ ಹೇಳಿದರೆ, ನಾವು ಈ ವಿಚಾರವನ್ನು ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಮಧು ಬಂಗಾರಪ್ಪನವರಿಗೂ ಅವರ ಗಮನಕ್ಕೆ ತರ್ತಾ ಇದ್ದೇನೆ. ಈ ಹಿಂದೆ ಈ ಹಂಚಿಕೆಯಲ್ಲಾದ ಅವ್ಯವಹಾರದ ಬಗ್ಗೆ ತಂದಿದ್ದೇನೆ. ಈ ಮೊನ್ನೆ ಗಲಾಟೆ ಬಗ್ಗೆನೂ ತರುವ ಒಂದು ನಿಟ್ಟಿನಲ್ಲಿ ಇದ್ದೇವೆ. ಅವರು ಮತ್ತು ಈಗ ಜಿಲ್ಲಾ ಪೊಲೀಸ್ ಏನು ವರಿಷ್ಠರು ಇದ್ದಾರೆ, ಈಗ ತಾಲೂಕು ಪೊಲೀಸ್ ಇವರಿದ್ದಾರೆ, ನಮ್ಮ ಸ್ಥಳೀಯರು ಯಾರಿದ್ದಾರೆ ಅವರೆಲ್ಲರೂ ಸೂಕ್ತ ತನಿಖೆ ನಡೆಸಿ ಈ ಇನ್ನೊಂದು ಹೆಚ್ಚಿನ ವಿಚಾರ ಅಂದರೆ ಇಂಥ ಗೂಂಡಾಗಳನ್ನು ಸಾಕೋರು ಮತ್ತು ಈಗ ಬೇರೆಯವರಿಗೆ ಮೇಲೆ ಬಿಡೋ ಅಂಥವ್ರು ಇದ್ದಾರಲ್ಲ, ಅಂಥವ್ರಿಗೆ ಒದ್ದು ಬುದ್ಧಿ ಕಳಿಸ್ಬೇಕಾದ ಪರಿಸ್ಥಿತಿ ನಮ್ಮ ಇಂಥ ಸಣ್ಣ ಮಟ್ಟದ ಹಳ್ಳಿ ಭಾಗದಲ್ಲಿ ಆಗ್ತಾಯಿದೆ. ಅದನ್ನು ನಮ್ಮ ಪೊಲೀಸರು ನೋಡ್ತಾರೆ. ನನಗೆ ತುಂಬ ಭರವಸೆ ಇದೆ ಅದನ್ನು. ಹಾಗಾಗಿ ಇಲ್ಲಿ ಎಲ್ಲರಿಗೂ ಮನವಿ ಮಾಡೋದು ಏನಂತ ಹೇಳಿದರೆ, ಅನ್ಯಾಯ ನಡೀತಾ ಇದ್ದರೆ ಒಂದು ಸ್ವಲ್ಪನಾದರೂ ನೀವು ಧ್ವನಿಯಾಗಿ ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ. ಯಾವುದೇ ಆಮಿಷ ಶಾಶ್ವತ ಅಲ್ಲ. ಈಗ ಉದಾಹರಣೆ ತಾಲೂಕದಲ್ಲಿ ಕಸ ಈಗ ಪೇಟೆಯಿಂದ ಎಲ್ಲಿ ನೀವು ನೋಡಬಾರ್ದು ಜಾಗದಲ್ಲಿ ಕಸ ನೋಡ್ತಾ ಇದ್ದೀರಾ. ಅವ್ರಿಗೆ ಅದೊಂದು ಮಾಡೋಕ್ಕೂ ಆಗ್ತಾಯಿಲ್ಲ. ಈ ಬರೀ ಎಲ್ಲ ಅವ್ಯವಹಾರದ್ರಲ್ಲಿ ತೊಡಗಿರೋದ್ರಿಂದ ನಮ್ಮೂರಿನ ಸ್ಥಿತಿ ತುಂಬ ಹದಗೆಟ್ಟು ಹೋಗಿದೆ. ಹಾಗಾಗಿ ಎಲ್ಲರೂ ಸ್ಥಳೀಯರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಒಂದು ಸ್ವಲ್ಪ ಗಮನ ಹರಿಸಿ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ನ್ಯಾಯ ಕೊಡಿಸ್ಬೇಕಾಗಿ ಪತ್ರಿಕಾ ಮಿತ್ರರ ಹತ್ರನೂ ಮತ್ತು ಈಗ ನಮ್ಮನ್ನು ಇಂಟರ್ವ್ಯೂ ಮಾಡ್ತಿದ್ದಂಥ ಶಶಿ ಅವರಿಗೂ ನನ್ನ ಒಂದು ಮನವಿ ಮಾಡ್ತಾಯಿದ್ದೇನೆ. ನಮ್ಮಂಥ ಯುವಕರಿಗೆ ನಿಮ್ಮಂಥ
ಇವ್ರುಗಳ ಸಪೋರ್ಟ್ ಬೇಕಾಗಿದೆ, ಜರೂರು ಬೇಕಾಗಿದೆ. ಹಾಗಾಗಿ ನೀವು ನಮಗೆ ಅನ್ಯಾಯದ ವಿರುದ್ಧ ಹೋರಾಡಲು ಒಂದು ಸ್ವಲ್ಪ ನೀವು ನಮಗೆ ಬೆನ್ನೆಲುಬಾಗಿರಬೇಕು ಅಂತೇಳಿ ಎಲ್ಲರಲ್ಲೂ ನಾನು ಮನವಿ ಮಾಡ್ತಾ ಇದ್ದೇನೆ. ಸರ್, ತಾಳಗುಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನವಗ್ರಾಮದಲ್ಲಿ ನಿವೇಶನ ಹಂಚಿಕೆ ಅವ್ಯವಹಾರದ ಕುರಿತು RTA ಅಡಿಯಲ್ಲಿ ಮಧುಸೂದನ್ DH ಅಂತೇಳಿ ತಾಳಗುಪ್ಪದವರು ಹಾಕಿದ್ದಾರೆ. ಅವರು ಇದ್ರ ಬಗ್ಗೆ ಹಂಚಿಕೆ ಅವ್ಯವಹಾರ ಆಗಿದೆ ಅಂತೇಳಿ ಗ್ರಾಮ ಪಂಚಾಯತಿ ಮೇಲೆ ಅವರು ಆರೋಪ ಮಾಡ್ತಿದ್ದಾರೆ. ಅದಕ್ಕೆ ತಮ್ಮ ಸ್ಪಷ್ಟೀಕರಣ ಏನು, ಅಧ್ಯಕ್ಷರಾದಂಥ? ಸರ್, ಈಗ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆಯಲ್ಲಿ ಜನರ ಮಧ್ಯೆ ಜನರೇ ಆಯ್ಕೆ ಮಾಡಿರ್ತಕ್ಕಂಥದ್ದು ಸೈಟ್ ಹಂಚಿಕೆ. ಇದು ಗ್ರಾಮ ಪಂಚಾಯಿತಿ ಯಾವುದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ಬೋದು, ಯಾವುದೇ ಸದಸ್ಯರು ಆಯ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಅಲ್ಲ. ಇದು ಗ್ರಾಮ ಸಭೆಯ ಜನರ ಆಯ್ಕೆ. ಅದಕ್ಕೆ ನಾವೆಲ್ಲರೂ ಬಾಗಿದ್ದೀವಿ. ಫಸ್ಟ್ ಒಂದು. ಎರಡನೇದಾಗಿ, ಗ್ರಾಮ ಪಂಚಾಯಿತಿಯಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಏನು ಸೈಟ್ ಹಂಚಿಕೆ ಏನು ಆಗಿದೆ, ಎಲ್ಲ ಫಲಾನುಭವಿಗಳು ಆಯ್ಕೆಗೆ ಅರ್ಹರಾದಂಥವರೇ ಇದ್ದಾರೆ. ಏಕೆಂದರೆ ಈಗ ಸರ್ಕಾರಿ ಭೂಮಿಗಳಲ್ಲಿ ಡಿಮ್ಯಾಂಡ್ ಇಟ್ಕೊಂಡು ಮನೆ ಕಟ್ಕೊಂಡು ವಾಸ ಮಾಡಿದಂಥವರಿಗೆ ಸೈಟ್ ಹಂಚಿಕೆ ಆಗಿದೆ. ಅದು ಜನನೇ ಆಯ್ಕೆ ಮಾಡಿದೆ. ಯಾಕೆ ಅಂದರೆ ಸರ್ಕಾರದಿಂದ ಅವ್ರಿಗೆ ಯಾವುದೇ ಸವಲತ್ತುಗಳು ಬರುವುದಿಲ್ಲ. ಒಂದು ಫ್ಯಾಮಿಲಿಯಲ್ಲಿ 2 ಜನ 3 ಜನ 4 ಜನ ಒಂದೇ ಫ್ಯಾಮಿಲಿ ಇರೋದ್ರಿಂದ ಅದನ್ನು ಜನರೇ ಆಯ್ಕೆ ಮಾಡಿರೋದು. ಇಷ್ಟು ಸರಿಯಾದ ಸೂಕ್ತವಾದ ವಿಚಾರ. ಇದ್ರ ವಿರುದ್ಧವಾಗಿ ಮಧುಸೂದನ್ ಅನ್ನೋರು ಅವರು ಸಾಮಾಜಿಕ ಕಾರ್ಯಕರ್ತರಲ್ಲ. ಅವರು ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಾವು ಇಲ್ಲಿ ತಾಳಗುಪ್ಪ ಗ್ರಾಮ ಪಂಚಾಯಿತಿಯಲ್ಲಿ 11 ಜನ ಸದಸ್ಯರಲ್ಲಿ 10 ಜನ BJPಯ ಸದಸ್ಯರು ಇದ್ದೀವಿ. ಅವರ ಉದ್ದೇಶ ಒಂದೇ, ಇದು BJP ಆಡಳಿತದ ಸರ್ಕಾರ. ಈ ಸರ್ಕಾರದಲ್ಲಿ ನಾವು ಯಾವುದಾದ್ರೂ ಅವ್ಯವಹಾರ ಸಿಗುತ್ತೋ ಮತ್ತೊಂದು ಮಾಡೋಣ, ಏನೋ ನಮ್ಮಿಂದ ಏನಾದ್ರು ಒಂದು ಗ್ರಾಮ ಪಂಚಾಯತಿ ಕೆಟ್ಟ ಹೆಸರು ತರೋಂಥ ಕೆಲಸಗಳನ್ನು ಮಾಡಬೇಕನ್ನೋ ದುರುದ್ದೇಶ ಬಿಟ್ಟರೆ ಇವರಿಗೆ ಬೇರೆ ಉದ್ದೇಶ ಇಲ್ಲ. ಇದು ತಾಳಗುಪ್ಪ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡಿಸ್ಬೇಕು, ನಾವೆಲ್ಲ ಕೈ ಜೋಡಿಸ್ಬೇಕು. ಇಲ್ಲಿ ಯಾವುದೇ ಪಕ್ಷಗಳು ಬರಬಾರ್ದು. ಯಾಕಂದರೆ ಗ್ರಾಮ ಪಂಚಾಯತಿ ಯಾವುದೇ ಪಕ್ಷ ಇರುವುದಿಲ್ಲ. ಎಲ್ಲ ಎಲೆಕ್ಷನ್ ಆಗಬೇಕಾದ್ರೆ ಮಾತ್ರ ಪಕ್ಷ ಬರ್ತದೆ. ಎಲೆಕ್ಷನ್ ಗೆದ್ದ ಮೇಲೆ ಎಲ್ಲರೂ ಒಂದೇ ಅಂತೇಳಿ ಎಲ್ಲರೂ ಹೊಂದಾಣಿಕೆಯಲ್ಲಿ ಗ್ರಾಮ ಪಂಚಾಯತಿನ ಅಭಿವೃದ್ಧಿಯತ್ತ ಸಾಗಲಿಕ್ಕೆ ಎಲ್ಲರ ಸಹಕಾರ ಬೇಕಾಗ್ತದೆ. ಆದರೆ ಇಡೀ ತಾಳಗುಪ್ಪ ಒಂದಿದೆ. ಆದರೆ ಇದರಲ್ಲಿ ಮಧುಸೂದನ ಅನ್ನೋರೊಬ್ಬರು ಸಾಮಾಜಿಕ ಹೋರಾಟಗಾರರು ಅಂತ ಹೇಳ್ಕೊಂಡು ಇವರು ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯಾಗಿ ಈ ಥರ ಅವಾಚ್ಯ ವ್ಯವಸ್ಥೆಯಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಪಕ್ಷ ವಿರೋಧಿ ಚಟುವಟಿಕೆ ಹೊರತು ಇದು ಸಾರ್ವಜನಿಕರಿಗೆ ಯಾವುದೇ ಒಂದು ಕಂಪ್ಲೇಂಟು ಇಲ್ಲಿ ಇಲ್ಲ. ಆಮೇಲೆ ಈ ಅವರ ಆರೋಪ ಏನಿದೆ, ಇಲ್ಲಿಯ ತಾಳಗುಪ್ಪ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಏನು PDO ಇರ್ತಾರೆ ಅಥವಾ ಸೆಕ್ರೆಟರಿ ಇರ್ತಾರೆ, ಅವರು ಕೂಡ ಅದನ್ನು ಸರಿಯಾಗಿ ಪರಾಮರ್ಶೆ ಮಾಡಿ ಫಲಾನುಭವಿಗಳು ಹೌದೋ ಅಲ್ಲ ಅದನ್ನು ಈ ಪಟ್ಟಿ ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ಅವರು ಕೂಡ ಈ ಒಂದು ಭ್ರಷ್ಟಾಚಾರದಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನೋದು ಅವ್ರದ್ದು ಪ್ರಮುಖ ಆರೋಪ. ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಅದನ್ನು ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ ಅನ್ನೋದು ಆರೋಪ. ಅವತ್ತಿನ ಗ್ರಾಮ ಸಭೆಯಲ್ಲಿ ನೋಡಲ್ ಅಧಿಕಾರಿಗಳು ಬಂದಿರ್ತಾರೆ. ಸ್ಥಳೀಯ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ, ಸದಸ್ಯರು ಇರ್ತಾರೆ, ಹಾಗೆ ಅಧಿಕಾರಿಗಳ ವರ್ಗದವರು ಇರ್ತಾರೆ. ಅಧಿಕಾರಿಗಳ ವರ್ಗದವ್ರು ಯಾರನ್ನ ಸೈಟ್ನ ಹಂಚಿಕೆ ಮಾಡಲಿಕ್ಕೆ ಅವ್ರಿಗೆ ಯಾವುದೇ ರೈಟ್ಸ್ ಇರೋದಿಲ್ಲ. ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರೇ ಗ್ರಾಮ ಸಭೆಯ ಆಯ್ಕೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಎಲ್ಲ ವ್ಯವಸ್ಥೆಯನ್ನು ಗ್ರಾಮ ಸಭೆಯ ಜನರು ಏನು ಬಂದಿರ್ತಾರೆ ಅವರೇ ಪ್ರಮುಖರಾಗಿರ್ತಾರೆ, ಅವ್ರದ್ದೇ ಆಯ್ಕೆ ಆಗ್ತದೆ. ಇದರಲ್ಲಿ ಯಾವುದೇ ಅಧಿಕಾರಿಗಳ ಪಾಲುದಾರಿಕೆ ಇರುವುದಿಲ್ಲ. ನಮಸ್ಕಾರ. ನಮಸ್ತೆ. ತಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ತಾಳಗುಪ್ಪ ಅಲ್ವಾ? ಹೌದು ಸರ್. ಈ ಹಿಂದೆ ದಿನಾಂಕ 5/12/2018 ಸಾಗರ ತಾಲೂಕು ತಾಳಗುಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾಳಗುಪ್ಪ ಗ್ರಾಮದಲ್ಲಿ ಸರ್ವೆ ನಂಬರ್ 137ರಲ್ಲಿ 2 ಎಕರೆ 30 ಗುಂಟೆ ಭೂಮಿ ಮಂಜೂರು ಮಾಡಿ ಇಲ್ಲಿ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಈ ವ್ಯವಸ್ಥೆಯಲ್ಲಿ ಲೋಪದೋಷ ಆಗಿದೆ ಮತ್ತು ಅರ್ಹ ಫಲಾನುಭವಿಗಳಿಗೆ ಅನ್ಯಾಯ ಆಗಿದೆ ಪಂಚಾಯಿತಿ ಅಧಿಕಾರಿಗಳಿಂದ ಮತ್ತು ವ್ಯವಸ್ಥೆಯಿಂದ ಅಂತ ಹೇಳಿ ಮಧುಸೂದನ್ ತಾಳಗುಪ್ಪರವರು ಆರೋಪ ಮಾಡಿದ್ದಾರೆ. ಇದ್ರ ಬಗ್ಗೆ ತಮ್ಮ ಸ್ಪಷ್ಟೀಕರಣ ಏನು? ಈಗ 8/4/2022ನೇ ಇಸ್ವಿ ಗ್ರಾಮ ಸಭೆಯಲ್ಲಿ 40 ಫಲಾನುಭವಿಗಳು 130 ಸರ್ವೆ ನಂಬರ್ 137 ಜಾಗಕ್ಕೆ ಸಂಬಂಧಪಟ್ಟಂಗೆ 40 ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಲಾಗಿದೆ. ಅದಕ್ಕೆ ಆ ಸಮಯದಲ್ಲಿ ನಾನು ಗೌತಮ್ಪುರ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಸೊ ಹಾಗಾಗಿ
ಆ ಸಮಯದಲ್ಲಿ ನಮ್ಮ ಸುರೇಶ್ ಅನ್ನೋ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸುರೇಶ್ BG ಅನ್ನೋರು ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸ್ತಾ ಇದ್ದರು. ಅದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಸುರೇಶ್ BG ಅವರು ತಮಗೆ ತಿಳಿಸ್ಕೊಡ್ತಾರೆ ಸರ್. ಸರ್, ತಮ್ಮ ಹೆಸರು ಮತ್ತು ಪದನಾಮ? ಸುರೇಶ್ BG, ಕಾರ್ಯದರ್ಶಿ ಗ್ರಾಮ ಪಂಚಾಯತ್ ತಾಳಗುಪ್ಪ ಸರ್. ಸರ್, ಇದ್ರ ಬಗ್ಗೆ ಈಗ ತಾವೇನು ಹೇಳ್ತೀವಿ? ಸರ್ವೆ ನಂಬರ್ 137 ತಾಳಗುಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸೈಟ್ ನಿವೇಶನ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅದರ ಪರವಾಗಿ ಅಂತೇಳಿ ಮಧುಸೂದನ್ ಅವರು ತಾಳಗುಪ್ಪ ಅವರು ಆರೋಪ ಮಾಡಿದ್ದಾರೆ. ಇದ್ರ ಬಗ್ಗೆ ತಮ್ಮ ಸ್ಪಷ್ಟೀಕರಣ. ಸರ್, ತಾಳಗುಪ್ಪ ಸರ್ವೆ ನಂಬರ್ 137ರಲ್ಲಿ 40 ನಿವೇಶನ ರಹಿತರ ನಿವೇಶನಗಳನ್ನು ಗುರುತು ಮಾಡಿದ್ವಿ. ಅದನ್ನು ದಿನಾಂಕ 8/4/2022ರಂದು ಗ್ರಾಮ ಸಭೆಯಲ್ಲಿ ಜನರ ಮುಖಾಂತರ ಅದನ್ನು ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ ಸರ್.